ಕೊಲೆಯಲ್ಲಿ ಚಿಮ್ಮಿದ ರಕ್ತ ಸಿದ್ದರಾಮಯ್ಯನವರೇ ನಿಮ್ಮ ಬಿಳಿ ಬಟ್ಟೆಗೂ ತಗಲಿದೆ. ಪೊಲೀಸರಿಗೆ ಸ್ಪಷ್ಟವಾಗಿ ಮತ್ತೆ ಕೇಳ್ತೀವಿ, ಸರ್ಕಾರಕ್ಕೆ ಮತ್ತು ಪೊಲೀಸರಿಗೆ, ಎನ್ಕೌಂಟರ್ ನಿಲ್ಲಿಸಿ, ಇದು ಫೇಕ್ ಎನ್ಕೌಂಟರ್. ಎಲ್ಲಿ ಏನೋ ಗೋಲ್ಮಾಲ್ ಇದೆ, ಮುಚ್ಚಿಡುವಂಥ ಅಂಶ ಇದೆ, ಅದನ್ನು ಸುಳ್ಳು ಮಾಡಿದ್ದಾರೆ ಇವರು ಅಂತ ಹೇಳ್ಕೊಂಡು ಸಮಸ್ಯೆಗೆ ಕೊನೆಗೊಳ್ಳುವುದಿಲ್ಲ. ಇಲ್ಲಿಗೆ ಹಾದಿಯನ್ನೇ, ಈ ವಿಧಾನವನ್ನೇ ಸರ್ಕಾರ ತ್ಯಜಿಸಬೇಕು. ಸರ್, ವಿಕ್ರಮ್ ಗೌಡ ಅವರ ಹತ್ಯೆ ಬಗ್ಗೆ ತಮ್ಮ ಪ್ರತಿಕ್ರಿಯೆ, ಮೊದಲ ಪ್ರತಿಕ್ರಿಯೆ? ಇದೊಂದು ಭಾಳ ದೊಡ್ಡ ದುರಂತ. ಆತ ಒಬ್ಬ ಸಾಮಾನ್ಯ ಆದಿವಾಸಿ ಯುವಕ. ಅವನೇನು ಪೊಲೀಸರು ಬಿಂಬಿಸಿರೋ ರೀತಿ ಭಾರಿ ದೊಡ್ಡ ನಾಯಕ ಅಂತೇಳಿ ಬಿಂಬಿಸಿ, ಅಂದರೆ ತಲೆಗೆ ಏನೋ ಭಾರಿ ಲಕ್ಷಾಂತರ ರೂಪಾಯಿ ಬೆಲೆ ಕಟ್ಟುವಂಥ ಏನೋ ಉಗ್ರಗಾಮಿನೂ ಹಾಗೇನೂ ಅಲ್ಲ. ಒಬ್ಬ ಸಾಮಾನ್ಯ ದಲಿತ ಆದಿವಾಸಿ ಯುವಕ, ಮಲೆಕುಡಿಯ. ನಮ್ಮ ಹಳ್ಳಿಗೆ, ಅವನ ಕುಟುಂಬಕ್ಕೂ ನಮ್ಮ ಹಳ್ಳಿಯ ಗಿಡಗೌಡರಿಗೂ ಸಂಬಂಧ ಕೂಡ. ಆತ ಸಿಂಪಲ್ ಮಲೆಕುಡಿಯ ಯುವಕ, ಗೌಡ್ಲು ಇದ್ರದವರು. ಆತ ತುಂಬ ಹಿಂಸೆ ಅನುಭವಿಸಿ ಅರಣ್ಯ ಇಲಾಖೆಯಿಂದ ಈ ರಾಷ್ಟ್ರೀಯ ಉದ್ಯಾನ ಅಂತ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಅಂತ ಬಂದಾಗ ತುಂಬ ಹಿಂಸೆ ಅನುಭವಿಸಿ ಅವನ ಕುಟುಂಬ ಎಲ್ಲ ಈ ಹಾದಿಗೆ ಹೋಗಿರುವಂಥದ್ದು. ಅವ್ರನ್ನ ಬಂಧಿಸುವ ಅವಕಾಶನ ಕಡೆಗಣಿಸಿ ಪೊಲೀಸ್ನವರು ಬೇಕಂತ ಕೊಂದಿದ್ದಾರೆ ಅನ್ನೋದು ಅಲ್ಲಿನ ಸಂದರ್ಭ, ಫೋಟೋಗಳು ಬಂದಿರೋದು ಎಲ್ಲ ನೋಡಿದಾಗ ಗಮನಿಸುತ್ತೆ. ಇದನ್ನು ಪೊಲೀಸರು ಮಾಡಬಾರ್ದಿತ್ತು, ಮಾಡಿದರೆ. ಇನ್ನಾದರೂ ಸರ್ಕಾರ ಇದನ್ನು ನಿಲ್ಲಿಸಬೇಕು ಮತ್ತು ಈ ಸಾವಿನ ಬಗ್ಗೆ ಒಂದು ನ್ಯಾಯಾಂಗ ತನಿಖೆನ, ಕಾಲಮಿತಿಯ ನ್ಯಾಯಾಂಗ ತನಿಖೆ ಏರ್ಪಾಡು ಮಾಡಬೇಕು ಅಂತ ಹೇಳ್ಕೊಂಡು ನಾವು ಒತ್ತಾಯ ಮಾಡ್ತಾಯಿದ್ವಿ. ಈಗ ಆ ಸಂದರ್ಭ ಅಂದರೆ ಅವ್ರನ್ನ ಭೇಟಿ ಅಂತಂದರೆ ಅದಕ್ಕೆ ಒಂದು ದಿನಗಟ್ಟಲೆ ಹೆಣಗಾಟ ಇರುತ್ತೆ. ಅದಕ್ಕೋಸ್ಕರ ಪತ್ರಿಕಾಗೋಷ್ಠಿ ಮೂಲಕ ಬಹಿರಂಗವಾಗಿ ಈ ಥರ ಕರೆ ಕೊಟ್ಟಿದ್ವಿ. ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ವಿ, ನ್ಯಾಯಾಂಗ ತನಿಖೆನೇ ಮಾಡಬೇಕು ಮತ್ತು ಈ ಕೊಲೆಯಲ್ಲಿ ಚಿಮ್ಮಿದ ರಕ್ತ ಸಿದ್ದರಾಮಯ್ಯನವರೇ ನಿಮ್ಮ ಬಿಳಿ ಬಟ್ಟೆಗೂ ತಗಲಿದೆ. ನೀವು ಅದನ್ನು ತೊಳ್ಕೊಳ್ಬೇಕು ಅಂತಂದರೆ ಒಂದು ನ್ಯಾಯಾಂಗ ತನಿಖೆಯನ್ನು ಏರ್ಪಾಡು ಮಾಡಿ, ಇದ್ರ ಹಿಂದೆ ಇರತಕ್ಕಂಥ ಜನರಿಗೆ 116 ಸಂಶಯಗಳಿದ್ದಾವೆ. ಆ ಸಂಶಯಗಳನ್ನ ನೀವು ಕ್ಲಿಯರ್ ಮಾಡಬೇಕು ಮತ್ತು ನ್ಯಾಯಾಂಗ ತನಿಖೆ ಏರ್ಪಾಡು ಮಾಡಬೇಕು ಅನ್ನೋದನ್ನು ಒತ್ತಾಯ ಮಾಡಿದ್ವಿ. ಅದು ಸಾರ್ವಜನಿಕವಾಗಿ ಮಾಧ್ಯಮಗಳ ಮೂಲಕ ಮಾಡಿದ್ದೀವಿ. ಅವರೇನಾದ್ರೂ ಮಾತುಕತೆ ಕರೆಸಿದರೆ ಸಿದ್ಧರಾಗಿದ್ದೀವಿ ನಾವು ಮಾತಾಡಲಿಕ್ಕೆ ಕೂಡ. ಮತ್ತು ಸಂಗಾತಿಗಳಿಗೂ ಕರೆ ಕೊಟ್ಟಿದ್ದೀವಿ ಇಲ್ಲಿ ಮಾಧ್ಯಮದ ಮೂಲಕನೇ. ಇಲ್ಲ, ಇದು ಇಂಪ್ರ್ಯಾಕ್ಟಿಕಲ್ ಅಂತ ಅನಿಸ್ತಾ ಇದೆ. ನಾವು 10 ವರ್ಷದಲ್ಲಿ ಏನೇನು ಮಾಡಿದ್ವಿ ಅಂತ ನಿಮಗೆ ಕಾಣ್ತಾ ಇದೆ ಸಾರ್ವಜನಿಕ ಬಹಿರಂಗ ಚಳವಳಿಗಳ ಮೂಲಕ. ಅದಕ್ಕೆ ಅವಕಾಶ ಇದೆ. ನಾಗರಿಕ ಸಮಾಜ ನಮ್ಮನ್ನು ಹತ್ಕೊಂಡಂಗೆ ನಿಮ್ಮನ್ನು ಹತ್ಕೊಳ್ಳುತ್ತೆ ಅನ್ನೋ ವಿಶ್ವಾಸ ಇದೆ. ನೀವು ಕೂಡ ಬನ್ನಿ ಮುಖ್ಯವಾಹಿನಿಗೆ ಅನ್ನೋ ಕರೆನ ಅವರಿಗೂ ಕೊಟ್ಟಿದ್ದೀವಿ. ಪೊಲೀಸರಿಗೆ ಸ್ಪಷ್ಟವಾಗಿ ಮತ್ತೆ ಕೇಳ್ತೀವಿ, ಸರ್ಕಾರಕ್ಕೆ ಮತ್ತು ಪೊಲೀಸರಿಗೆ, ಎನ್ಕೌಂಟರ್ ನಿಲ್ಲಿಸಿ, ಇದು ಫೇಕ್ ಎನ್ಕೌಂಟರ್. ಇದನ್ನು ಮಾಡಬೇಡಿ, ಕೊಲ್ಲೋದನ್ನು ನಿಲ್ಲಿಸಿ. ನಕ್ಸಲೈರು ಜನಗಳನ್ನು ಕೊಲ್ತಾರೆ ಅಂತ ಹೇಳ್ತಿರಾದ್ರೆ ನಿಮಗೇನು ಅಧಿಕಾರ ಸರ್ಕಾರದವರಿಗೆ ಜನಗಳನ್ನು ನಕ್ಸಲೈರನ್ನು ಕೊಲ್ಲೋದಕ್ಕೆ? ಬಂಧಿಸಲಿಕ್ಕೆ ಎಲ್ಲ ಅವಕಾಶ ಇದೆ. ಬಂಧಿಸೋ ಪ್ರಯತ್ನಗಳು ಮಾಡಬೇಕು. ಸುಪ್ರೀಂ ಕೋರ್ಟ್ಗಳು ಪದೇ ಹೇಳಿದವೆ, ಅಗತ್ಯಕ್ಕಿಂತ ಮೀರಿ ನೀವು ಬಲಪ್ರಯೋಗ ಮಾಡಕೂಡ್ದು ಅಂತೇಳಿ. ಇದು ಅಗತ್ಯಕ್ಕಿಂತ ಮೀರಿದ ಬಲಪ್ರಯೋಗ. ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆ ನಿನ್ನೆ ಮಾಧ್ಯಮದವ್ರನ್ನ ಸ್ಪಾಟಿಗೆ ಕರ್ಕೊಂಡೋಗಿಲ್ಲ? ಎಲ್ಲಿ ಏನೋ ಗೋಲ್ಮಾಲ್ ಇದೆ, ಮುಚ್ಚಿಡುವಂಥ ಅಂಶ ಇದೆ, ಅದನ್ನು ಸುಳ್ಳು ಮಾಡಿದ್ದಾರೆ ಇವರು ಅಂತ ಹೇಳಿಕೊಂಡು. ಇನ್ನೂ ಕೆಲವರು ಹೇಳೋ ಪ್ರಕಾರ ಒಂದು ವೇಳೆ ಇವ್ರನ್ನೇ ಮೊದಲೇ ಬಂಧಿಸಿ ಟಾರ್ಚರ್ ಮಾಡ್ಕೊಂಡಿರ್ಬೋದಾ ಅನ್ನೋ ಸಂಶಯಗಳನ್ನ ಕೂಡ ಜನ ಹೇಳ್ತಾ ಇದ್ದಾರೆ. ಅದನ್ನು ಬೇರೆಯವರು ಇದರಲ್ಲಿ ಮಾಧ್ಯಮಗಳಲ್ಲಿ ಬಂದಿದೆ ಅದು ಕೂಡ. ಹಾಗಾದ್ರಿಂದ ಇದನ್ನು ನಿಲ್ಲಿಸಬೇಕು. ಅವರು ನಿಲ್ಲಿಸಿ ಈ ಸಮಸ್ಯೆಗೆ ಕೊನೆಗೊಳ್ಳುವುದಿಲ್ಲ. ಇಲ್ಲಿಗೆ ಇವರು ವಿಕ್ರಮ್ ಗೌಡನ ಕೊಂದುಬಿಟ್ರೆ ಚಳವಳಿ ನಿಲ್ಲಿಸ್ಬಿಡ್ತೀವಿ, ಮಿಕ್ಕವರಿಗೆ ಎದುರು ಬಿಡ್ತಾರೆ ಅಥವಾ ಇನ್ನೊಂದು ಏನಾಗೋದಿಲ್ಲ. ಅದು ಇವ್ರು ಮಾಡಿದಷ್ಟು. ಈಗ ನೋಡಿ, ಇವರು ಕಸ್ತೂರಿ ರಂಗನ್ ವರದಿ ಒಂದು, ಅರಣ್ಯ ಇಲಾಖೆಯವರು ಒತ್ತುವರಿ ತೆರವನ್ನು ಇದರಲ್ಲಿ ಕಾರ್ಯಾಚರಣೆ ಮಾಡ್ತಿರೋದು, ಅಲ್ಲಿ ಆದಿವಾಸಿಗಳು ಮತ್ತು ಸಣ್ಣ ಪುಟ್ಟ ರೈತರಿಗೆ ಬಗರುಕುಂ ಸಾಗುವಳಿಗೆ ಹಕ್ಕುಪತ್ರ ಕೊಡದೆ ಅವ್ರನ್ನ ಒಕ್ಕಲೆಬ್ಬಿಸ್ತಿರೋದು, ತೋಟ ಮಾಡ್ಕೊಂಡ್ರೆ ಕಡ್ದಾಗ್ತಾ ಇದ್ದಾರೆ. ಅದನ್ನೆಲ್ಲ ಮುಂದುವರಿಸಿದ್ರೆ ಅಲ್ಲಿ ಇದು ಇನ್ನೂ ಬೆಳಿಬಹುದು ಹೊರತು ಇದು ನಿಲ್ಲುವ ಸಂಭವ ಕಾಣೋದಿಲ್ಲ. ಹಾಗಾಗಿ ಈ ಹಾದಿಯನ್ನೇ, ಈ ವಿಧಾನವನ್ನೇ ಸರ್ಕಾರ ತ್ಯಜಿಸಬೇಕು. ಅದು ಜನರ ಸಮಸ್ಯೆನ ಬಗೆಹರಿಸುವ ಹಾದಿಗೆ ಬರಬೇಕು ಸರ್ಕಾರ. ಪೊಲೀಸರು ಅದಕ್ಕೆ ಬದ್ಧರಾಗಬೇಕು.